ಪ್ರಿಯ ವೀಕ್ಷಕರೇ, ಹನುಮೇಗೌಡರು RSSನ ಅಂತರಂಗವನ್ನು ತೆಗೆದಿಟ್ಟಿದ್ದಾರೆ, ಹೋರಾಡ್ತಾನೂ ಇದ್ದಾರೆ. RSS ಒಳಗಡೆ ಹೇಗೆ ನಡೆಯುತ್ತೆ, ಅಲ್ಲಿರುವುದೇನೋ ಅದು ಕರಾಳ ಮುಖ ಅಂತ. ಆದರೆ ತಮಾಷೆ ಏನು ಗೊತ್ತಾ, ಇಷ್ಟು ಹೋರಾಟ ಮಾಡ್ತಾ ಇರುವಂಥ ಹನುಮೇಗೌಡರಿಗೆ BJP ಸರ್ಕಾರ ಇದ್ದಾಗ ಅವರಿಗೆ ಭದ್ರತೆಯನ್ನು ಒದಗಿಸಲಾಗಿತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಆ ಭದ್ರತೆಯನ್ನು ವಾಪಸ್ ತೆಗೆದುಕೊಂಡಿದೆ. ಸೋ ಕಾಲ್ಡ್ ಸೆಕ್ಯುಲರ್ ಅಂತ ಹೇಳುವಂಥ ಕಾಂಗ್ರೆಸ್ ಪಕ್ಷ ಇಂತಹ ಒಬ್ಬ ಹೋರಾಟಗಾರರಿಗೆ ಕನಿಷ್ಠ ಪೊಲೀಸ್ ಭದ್ರತೆಯನ್ನು ಕೊಡದಿರೋದಕ್ಕೆ ಏನನ್ನೋದು ಏನಂತೀರಿ? ಯಾಕೆ, ಯಾವಾಗ ನಿಮಗೆ ಭದ್ರತೆ ಕೊಡಲಾಗಿತ್ತು, ಯಾವಾಗ ವಾಪಸ್ ಮಾಡಲಾಗಿತ್ತು? ಸರ್, ನಾನು RSSನವರು ನನ್ನ ಗ್ರಾಮದಲ್ಲಿ ಒಂದಷ್ಟು ಜಮೀನನ್ನು ಕದೀತಾರೆ. ಆ ಜಮೀನು ಕದ್ದದ್ದ ಕಾರಣವನ್ನು ಇಟ್ಕೊಂಡು ನಾನು ಒಂದಷ್ಟು ಹೋರಾಟ ಮಾಡ್ತೀನಿ. ಹೋರಾಟ ಮಾಡಿ ಸುಮಾರು 150 ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಜಮೀನುಗಳನ್ನ ಸರ್ಕಾರಕ್ಕೆ ವಾಪಸ್ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತೀನಿ. ಆ ಸಂದರ್ಭದಲ್ಲಿ ನನ್ನನ್ನು ಹಲ್ಲೆ ಮಾಡ್ಲಿಕ್ಕೆ ಬರ್ತಾರೆ, ಹೊಡಿಲಿಕ್ಕೆ ಬರ್ತಾರೆ. ನಾನು ಕೊಟ್ಟಂಥ ಯಾವುದೇ ದೂರುಗಳನ್ನು ಸರಿಯಾಗಿ ಕ್ರಮ ತಗೊಳ್ಳಲ್ಲ. ಅದರಲ್ಲೂ ಒಂದು ಹಂತದಲ್ಲಿ ನನ್ನನ್ನು ಹೊಡಿತಾರೆ. ಹೊಡೆದಾಗ ನನ್ನನ್ನು ಹನುಮೇಗೌಡ ನಮ್ಮ ಕಾರ್ಯಕ್ರಮಕ್ಕೆ ಗೂಂಡಾಗಳನ್ನು ತಗೊಂಡ್ಬಂದು ರೌಡಿಯಾಗಿ ಬಂದು ಹೊಡಿಲಿಕ್ಕೆ ಬಂದ ಅಂತ ಹೇಳಿ ನನ್ನನ್ನು ಹೊಡೆದು ಅವರೇ ದೂರು ಕೊಡ್ತಾರೆ. ಅದು ಎಷ್ಟನೇ ಇಸ್ವಿ ಹೇಳೋದು? 2014ರಲ್ಲಿ. ಆಗ ನಾನೇನು ಮಾಡ್ತೀನಿ, ನಾನು ಗೂಂಡಾ ಅಂತ ಹೇಳಿ ನೀವು ಬರೆದಿದ್ದೀರಿ, ರೌಡಿ ಅಂತ ಉಲ್ಲೇಖ ಮಾಡಿದ್ದೀರಿ, ಹಾಗಿದ್ರೆ ಒಳ್ಳೇದಾಯಿತು. ನಾನು ರೌಡಿ ಆದಮೇಲೆ ಗೂಂಡಾ ಆದಮೇಲೆ ನನಗೆ ಗುರುಗಳಿರಬೇಕು, ಡಾನ್ ಇರಬೇಕು, ಅವರೆಲ್ಲರೂ ತೋರಿಸ್ತೀನಿ, ಅವ್ರನ್ನೆಲ್ಲ ವಿಚಾರಣೆ ಮಾಡಿರ ಅಂತ. ಯಾರು ಸಾರ್ ದಯವಿಟ್ಟು ಹೇಳಿ ಸಾರ್ ಅಂತಾರೆ. ನನ್ನ RSSನ ನಾಯಕರೆಲ್ಲ ಗೂಂಡಾಗಳೇ, ಡಾನ್ಗಳೇ, ರೌಡಿಗಳೇ ಅಂತ. ಅದು ಅಲ್ಲಿಗೆ ಮುಚ್ಚೋಗುತ್ತೆ. ಈ ಘಟನೆ ಎಲ್ಲ ನಡೆದ ಸಂದರ್ಭದಲ್ಲಿ ನಾನು ಕೊಟ್ಟಂಥ ಯಾವುದೇ ತನಿಖೆಗಳನ್ನು, ಒಂದು ದೂರುಗಳನ್ನು ತನಿಖೆನೇ ಮಾಡಲ್ಲ. ಇದು ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ನನ್ನ ವಿರುದ್ಧ ಸುಳ್ಳು ರಿಪೋರ್ಟ್ ಹಾಕ್ತಾರೆ. ಇದೊಂದು ಆಶ್ಚರ್ಯ ಆಗುತ್ತೆ ನಿಮಗೆ ನಾನು ಹೇಳಿದ್ದನ್ನು ಕೇಳಿದರೆ. ಹನುಮೇಗೌಡರ ಆಸ್ತಿಗೆ ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಮತ್ತು ಅನಂತ್ ಕುಮಾರ್ ವಿವಾದ ಸೃಷ್ಟಿಸಿ ತೊಂದರೆ ಕೊಡುತ್ತಿದ್ದು ಆಸ್ತಿ ವಿವಾದ ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ನ್ಯಾಯಾಲಯದ ಆದೇಶಕ್ಕೆ ಬದ್ಧರಾಗಿರುವಂತೆ ಸೂಚಿಸಲಾಗಿದೆ. ಮಜಾ ಏನು ಅಂದ್ರೆ, ನನ್ನ ಹೆಸರಿನಲ್ಲಿ ಜಮೀನಿಲ್ಲ, ಕೋರ್ಟ್ನಲ್ಲಿ ಕೇಸ್ ಇಲ್ಲ, ಆದರೂ ಪೊಲೀಸ್ನವ್ರು ರಿಪೋರ್ಟ್ ಹಾಕ್ತಾರೆ. ಆಮೇಲೆ ನನ್ನ ಮನೆಗೆ ಒಬ್ಬ ನುಗ್ತಾನೆ, ಅಡಿಗೆ ಮನೆವರೆಗೆ ನುಗ್ತಾನೆ, ಆಗಂತಕ. ಅವನ್ನ ಹಿಡಿದು ಒಡೆದು ಅವನ್ನ ಮನೆಯಿಂದ ಆಚೆ ತಳ್ಳಿ ತಗೊಂಡೋಗಿ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಹುಚ್ಚ ಅಂತ ಬಿಟ್ಟು ಕಳಿಸ್ತಾರೆ. ಮತ್ತೊಬ್ಬ ನುಗ್ತಾನೆ, ಅವನ್ನ ಕುಡುಕ ಅಂತ ಬಿಟ್ಟು ಕಳಿಸ್ತಾರೆ. ಮತ್ತೊಬ್ಬ ಮನೆ ಕಾಂಪೌಂಡಿಗೆ ಬರ್ತಾನೆ, ಅವನು ಕುಡುಕ ಅಂತ ಬಿಡ್ತಾರೆ. ಬೇರೆ ನಮ್ಮ ಮನೆ ಸುತ್ತಮುತ್ತಲು ಯಾರ ಮನೆಗೆ ಹೋಗಲ್ಲ. CCTV ನಾನು ಹಾಕೊಂಡು ಅದರಲ್ಲಿ ಹುಡುಕಿರೋ ಪ್ರಕಾರ ಒಬ್ಬರು ಮನೆಗೆ ಹೋಗಲ್ಲ. ನೇರವಾಗಿ ನನ್ನ ಮನೆಗೆ ಬರ್ತಾನೆ, ಕೇಸರಿ ಶಾಲ್ ಹಾಕೊಂಡು. ಅವನು ಏನಕ್ಕೆ ಬಂದ ಏನು ಅಂತ ಹೇಳಿ ಗೊತ್ತಾದ್ಮೇಲೆ ಬೈಕ್ ಕಳಿಸ್ತೀನಿ, ಭಿಕ್ಷೆಗೆ ಅಂತ ಬರ್ತಾನೆ. ಬೈಕ್ ಕಳಿಸಿದ್ರೆ ನೇರ ಹೊರಟೋಗ್ತಾನೆ. ಅವನು ದೇವಸ್ಥಾನ ಕಟ್ಲಿಕ್ಕೆ ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದ ಅಂತ ಹೇಳ್ತಾರೆ. ಹೀಗೆ ಅನೇಕವನ್ನು ಮಾಡ್ತಾರೆ. ಅಲ್ಲ, ನಿಮ್ಮಲ್ಲಿ ಈಗ ಇದೆಲ್ಲ ನಡೀತಿದ್ರ ಬಗ್ಗೆ ತಾವು ಪೊಲೀಸರಿಗೆ ದೂರು ಕೊಟ್ಟಿಲ್ಲ? ಎಲ್ಲವನ್ನು ದೂರು ಕೊಡ್ತೀನಿ. ಯಾವೂ ಕೂಡ FIR ಆಗಲ್ಲ, ಎಲ್ಲ NCR ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ಈ ರೀತಿ ಮಾಡ್ಕೊಂಡು ಬರ್ತಾ ಆ ಸಂದರ್ಭದಲ್ಲಿ ಇದರ ನಡುವೆ ನಾನು ಎಲ್ಲರೂ CCTV ಹಾಕೋದು ಕಳ್ಳರು ಹಿಡಿಲಿಕ್ಕೆ. ಪೊಲೀಸ್ನವರು ನಾವು ಅವ್ರ ಮನೆಗೆ 10 ಬಾರಿ ಪೊಲೀಸ್ ವಾಚ್ ಮಾಡ್ತಿದ್ದೀವಿ ಅಂತೆಲ್ಲ ಹಾಕ್ತಾರೆ. ನಾನು CCTV ಹಾಕಿದ್ದು ಪೊಲೀಸ್ನವ್ರ ಅವ್ರನ್ನ ಹಿಡಿಲಿಕ್ಕೆ, ಅಂದರೆ ನನ್ನ ಮನೆಗೆ ಬರಲ್ಲ ಅಂತ ಹೇಳೋದಕ್ಕೆ. ಈ ರೀತಿ ಎಲ್ಲ ಮಾಡುವ ಮಧ್ಯದಲ್ಲಿ DC ಆಗಿನ V ಶಂಕರ್ ಅಂತ DC ಇರ್ತಾರೆ. ನಾನು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ 150 ಕೋಟಿ ಜಮೀನನ್ನು ಸರ್ಕಾರಕ್ಕೆ ವಶಕ್ಕೆ ತಗೊಳ್ಳುವಂಥ ಸಂದರ್ಭದಲ್ಲಿ ಅವರು 6 ಬಾರಿ ಹನುಮೇಗೌಡರಿಗೆ ಪೊಲೀಸ್ ಪ್ರೊಟೆಕ್ಷನ್ ಅವಶ್ಯಕತೆ ಇದೆ ಅಂತ ಪತ್ರ ಬರೀತಾರೆ, DO ಲೆಟರ್ ಬರೀತಾರೆ, ಡಿಪಾರ್ಟ್ಮೆಂಟ್ ಲೆಟರ್ ಬರೀತಾರೆ, ಆದರೂ ಕೊಡೋದಿಲ್ಲ. ಆ ಸಂದರ್ಭದಲ್ಲೇ ನನ್ನ ಯಾವುದೇ ದೂರನ್ನ ಸರಿಯಾಗಿ ವಿಚಾರಣೆ ಮಾಡ್ತಿಲ್ಲ, ಸಹಕಾರ ಕೊಡ್ತಾ ಇಲ್ಲ ಪೊಲೀಸ್ನವರು ಅಂತ ಹೇಳಿ ಮೀರಾ ಸಕ್ಸೇನಾ ಅವರು ಚೇರ್ಪರ್ಸನ್ ಇರ್ತಾರೆ, ಅವರಿಗೆ ದೂರು ಕೊಡ್ತೀನಿ. 6 ಬಾರಿ ಆದೇಶ ಮಾಡ್ತಾರೆ, ಕೊಡೋದಿಲ್ಲ. ಕೊನೆಗೆ ಖುದ್ದು ಕಮಿಷನರ್ ಬಂದು ಇದಕ್ಕೆ ಹೇಳಿಕೆ ಕೊಡಬೇಕು ಅಂತ ನೋಟಿಸ್ ಕಳಿಸ್ತಾರೆ. ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಈಗ ನಾನು ಹೇಳಿದ್ನಲ್ಲ 2-3 ಈ ಎಲ್ಲ ಇದಕ್ಕೆ ಕಾರಣಕ್ಕೆ ತಪ್ಪಿಸ್ಕೊಳ್ಳೋ ಸಲುವಾಗಿ DCP ಅನುಚೇತ್ ಅವ್ರನ್ನ ಕಳಿಸ್ಕೊಡ್ತಾರೆ. ಅನುಚೇತ್ ಬರ್ತಾರೆ, ನನ್ನ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗಲ್ಲ, ಬರ್ಸ್ಕೊಂತಾರೆ. ಹನುಮೇಗೌಡ ಹ್ಯಾಸ್ ಅಂಡರ್ಲೈನ್ಡ್ ಇಸ್ ಕ್ವಶನ್ಸ್ ನಾಟ್ ಏಬಲ್ ಟು ಆನ್ಸರ್ ಬೈ ದಿ DCP ವೆಸ್ಟ್. ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಬರ್ಸ್ಕೊಂತಾರೆ. ಇಷ್ಟು ಬರ್ಸ್ಕೊಂಡು ಆದ್ಮೇಲೆ ಇನ್ಸ್ಟ್ರಕ್ಷನ್ ಟು ಗವರ್ನಮೆಂಟ್ ಆಫ್ ಕರ್ನಾಟಕ, ಹನುಮೇಗೌಡರಿಗೆ ಪೊಲೀಸ್ ರಕ್ಷಣೆ ಕೊಡಿ ಅಂತ 17ರಲ್ಲಿ ಆದೇಶ ಮಾಡ್ತಾರೆ. ಅವಾಗಲೂ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರವೇ. ಆದ್ರೆ ನನ್ನ ವಿರುದ್ಧ ಎಲ್ಲಾ ಸುಳ್ಳು ರಿಪೋರ್ಟ್ ಹಾಕಿದ್ದಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಇದೇ ಯಾರು ನಮ್ಮ ಪರಮೇಶ್ವರ ಅವಧಿಯಲ್ಲಿಯೇ ಆಗಿದ್ದು. ಇದು ಒಂದು ಭಾಗ. ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ನಿಮ್ಮ ಮೇಲೆ ಗೊತ್ತಿಲ್ಲ. ನಾನ್ ಮಾಡ್ತಾ ಇರೋದು ಸತ್ಯವನ್ನ ಹೊರಗಡೆ ಆಗ್ತಾ ಇರೋದು, ಸತ್ಯ ಹೊರಗಡೆ ಬಂದಿರೋದಕ್ಕೆ ಎಲ್ಲ ರೀತಿಯ ದಾಖಲೆಗಳಿದೆ.
ಸರ್ಕಾರಿ ದಾಖಲೆಗಳು ಅಂದ್ರೆ ನಂದಲ್ಲ. ನಿಮ್ಗನ್ಸಾಗೆ ಈ ಕಾಂಗ್ರೆಸ್ದವರಿಗೂ ಮತ್ತು ಈ RSSನವರಿಗೂ ಏನಾದ್ರು ಒಳನಂಟಿರ್ಬೋದು? ಗೊತ್ತಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಅದಕ್ಕೆ ನನಗೊಂದು ಅನ್ನಿಸ್ತಾ ಇದೆ, ಇತ್ತೀಚಿನ ಈ ದಿನಗಳ ಇದನ್ನು ಗಮನಿಸಿದ್ರೆ ಒಂದು ಚಡ್ಡಿಯ ಅಂದ್ರೆ ಎರಡು ತೋಳು ಇರುತ್ತಲ್ಲ, ಒಂದು ತೋಳಿನಲ್ಲಿ RSS, ಮತ್ತೊಂದು ತೋಳಿನಲ್ಲಿ ಪರಮೇಶ್ವರ್ ಅವರ ಕಾಲೇನಾದ್ರೂ ಇದೆಯಾ ಅನ್ನೋಷ್ಟು ಮಟ್ಟಿಗೆ ನನಗೆ ಸಂಶಯ ಆಗ್ತದೆ. ಇಲ್ಲಿ ನೀವು ಇದನ್ನು ಕೇಳಿದಕ್ಕೆ ಇದಕ್ಕೆ ಸಂಬಂಧಪಟ್ಟಾಗ ಹೇಳ್ತೀನಿ. ಅದಾದ್ಮೇಲೆ ಅವರು ಇನ್ಸ್ಟ್ರಕ್ಷನ್ ಟು ಗವರ್ಮೆಂಟ್ ಆಫ್ ಕರ್ನಾಟಕ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ನಾನು ಶಿಕಾರಿಪುರಕ್ಕೆ ಹೋಗಿ, ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರಲ್ಲಿ ಒಂದು ಕಾಲೇಜ್ ಇದೆ, ಕುಮದತ್ವಿ. ಆ ಇದರಲ್ಲಿ ಅವ್ರು ಎಷ್ಟು ಜಾಗವನ್ನ ಕದ್ದಿದ್ದಾರೆ ಅದೆಲ್ಲ ತಗೊಂಡ್ಬರ್ಲಿಕ್ಕೆ ಹೋಗಿ ವಿಡಿಯೋ ಮಾಡಿ ಇದೆಲ್ಲ ತಗೊಂಡ್ಬಂದು ಅದನ್ನ ಹಿಂಗೆ ನಿಮ್ಮಂತವರ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳ್ತೀನಿ. ಆಗ ಇದನ್ನ ಅಲ್ರಿ ನಿಮ್ಗೇನು ಬೆದರಿಕೆ ಇಲ್ಲೇನ್ರಿ, ನಿಮ್ ಪ್ರಾಣ ಭಯ ಇಲ್ಲೇನ್ರಿ? ಇಲ್ಲ, ಇಷ್ಟೆಲ್ಲ ಆಗಿದೆ, ಏನು ಮಾಡ್ತಾ ಇಲ್ಲ, ನಂದೆಲ್ಲ ಹೀಗೆಲ್ಲ ಇದೆ ಅಂತ ವರ್ಣನೆ ಮಾಡ್ಬಿಡ್ತೀನಿ. ಅದನ್ನ MN ರೆಡ್ಡಿ ಅವರು ನೋಡ್ಬಿಟ್ಟು, ಅಲ್ರಿ ನೀವು ಬೇರೆ ಹೋರಾಟಕ್ಕಿಂತಲೂ ನಮ್ಮ ಪೊಲೀಸ್ನವ್ರ ಮೇಲೆ ಇಷ್ಟೆಲ್ಲ ಹೋರಾಟ ಇದೆಯಲ್ರಿ ಅಂತ ಹೇಳಿ ಬೈದು ಹೋಗಿ ಇಮಿಡಿಯೇಟ್ ಸುನಿಲ್ ಕುಮಾರ್ನ ಭೇಟಿ ಮಾಡಿ ಅಂತ ಹೇಳ್ತಾರೆ. ನಾನು ಅಲ್ಲಿ ಹೋದಾಗ, ನೋಡ್ರಿ 4 ಸಾಲ ಬರೀಬೇಕಷ್ಟೇ, 5ನೇ ಸಾಲ ಬರೆಯೋಂಗಿಲ್ಲ, ನನಗೆ ಈ ರೀತಿ ಬೆದರಿಕೆ ಇದೆ, ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಅದೇ ಕಾರಣಕ್ಕೋಸ್ಕರ ಮಾನವ ಹಕ್ಕು ಆಯೋಗ ಆದೇಶ ಮಾಡಿದೆ, ಪೊಲೀಸ್ ರಕ್ಷಣೆ ಕೊಡಿ, ಅಷ್ಟೇ 5ನೇ ಸಾಲ ಬರ್ಕೊಡುದು ಅಂತ ಹೇಳಿ ಬರ್ಸ್ಕೊಂಡು ಅವತ್ತು ಗನ್ ಮ್ಯಾನ್ ಕೊಡ್ತಾರೆ. ಅದಾದ್ಮೇಲೆ ಸುಮಾರು 5 ವರ್ಷ 8 ತಿಂಗಳು ನನಗೆ ಪೊಲೀಸ್ ರಕ್ಷಣೆ ಇರುತ್ತೆ. ಈ ಪೊಲೀಸ್ ರಕ್ಷಣೆ ಸ್ಕೂಟರ್ನಲ್ಲೇ ನಿಮ್ ಜೊತೆಗೆ ಒಬ್ರು ಗನ್ ಮನ್ ಬರ್ತಾ ಇದ್ ನೋಡಿ. ನಾನು 2 ವೀಲರೇ ನಂದು ಇದ್ದಿದ್ದು, ಅದರಲ್ಲೇ ನಾನು ಓಡಾಡಿಸ್ತಿದ್ದೆ. ಗನ್ ಮ್ಯಾನ್ ಹಿಂದೆ ಕೂತ್ಕೋತಿದ್ರು. ಹೌದು. ಆದ್ರೆ ಈ ಪೊಲೀಸ್ ರಕ್ಷಣೆಯನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ತೆಗೆದ್ರು. ಯಾವಾಗ, ಎಷ್ಟನೇ ಇಸ್ವಿಯಲ್ಲಿ? 2023 ಜೂನ್ 14ನೇ ತಾರೀಕು ತೆಗೆದಿದ್ದಾರೆ. ಆದ್ರೆ ತೆಗೆಯೋದಕ್ಕೆ ಮುಂಚೆ ಒಂದು ಘಟನೆ ನಡೀತು. ಏನು ಅಂದ್ರೆ, ನಾನು ರಾಜಾಜಿನಗರ ಕ್ಷೇತ್ರಕ್ಕೆ ನಾನು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಅರ್ಜಿ ತಗೊಂಡೆ. ಏನ್ರಿ ಹನುಮೇಗೌಡ್ರೆ, ರಾಜಾಜಿನಗರ ಕ್ಷೇತ್ರಕ್ಕೆ ನಿಂತ್ಕೊಂತ ಇದ್ದೀರಿ, ಹೋಗ್ರಿ ಮಲ್ಲೇಶ್ವರಕ್ಕೆ ನಿಂತ್ಕೊಳ್ಳಿ ಅಂತ ಹೇಳಿ ನನಗೆ ಎತ್ತಿಗಟ್ಟಿದ್ರು. ಯಾರು? ಸುರೇಶ್ ಕುಮಾರ್ ಪರಮಾಪ್ತ. ನಾನೇನು ಮಾಡಿದೆ, ಅವತ್ತು ಬೆಳಗ್ಗೆ ಹೋಗಿ ದೂರು ಕೊಟ್ಟೆ. ರಾತ್ರಿ 9 ಗಂಟೆಗೋ 10 ಗಂಟೆಗೋ ನನಗೆ ಫೋನ್ ಮಾಡಿ ಹೇಳ್ತಾರೆ. ಅಂದ್ರೆ ಇದು ಒಂದು ಸ್ಟ್ರಾಟಜಿ RSSದು. ಅವರ ಜಾತಿಯವ್ರನ್ನ ಬಿಟ್ಟು ಅವರನ್ನು ಹೊಡೆದಾಕಿ ಇವ್ರ ಮುಂದೆ ಬರೋದು. ಯಾಕೆಂದ್ರೆ DCM ತಪ್ಪಿತ್ತಲ್ಲ ಸುರೇಶ್ ಕುಮಾರ್ಗೆ, ಆ ಕಾರಣಕ್ಕೋಸ್ಕರ ಇವ್ರನ್ನ ಅಶ್ವಥ್ ನಾರಾಯಣ ಸೋಲಿಸ್ಲಿಕ್ಕೆ ಒಕ್ಕಲಿಗರನ್ನ ಎತ್ಕಟ್ಟೋದಕ್ಕೆ, ನೀನ್ ಇಲ್ಲಿ ನಿಂತ್ಕೋಬೇಡ, ಅಲ್ಲಿಗೆ ಹೋಗು ಅಂತ. ಇಲ್ಲಿ ಯಾಕೆ ನಿಂತ್ಕೋಬಾರ್ದು, ಇದು ಪ್ರಜಾಪ್ರಭುತ್ವ, ನಾನು ಎಲ್ಲಿ ಬೇಕಾದ್ರೂ ನಿಂತ್ಕೊಂತೀನಿ ಅಂತ. ಆ ಮರುದಿವಸವೇ ನನಗೆ ಗೊತ್ತಾಗುತ್ತೆ, ಹನುಮೇಗೌಡರು ನಿಮ್ ಪೊಲೀಸ್ ಗನ್ ಮ್ಯಾನ್ ತೆಗಿತಾರೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನಾನು ಚುನಾವಣಾ ಆಯೋಗಕ್ಕೆಲ್ಲ ದೂರು ಕೊಡ್ತೀನಿ, ಅದರಲ್ಲಿ ಎಲ್ಲ ಡೀಟೇಲ್ ಬರೀತೀನಿ, ನಾನು ಇಷ್ಟು ದೂರುಗಳು ಕೊಟ್ಟಿದ್ದೀನಿ, ಇದು ಯಾವುದೂ NCR ಆಗಿಲ್ಲ ಅಂತ. ಆದರೂ ನೆಗೆಟಿವ್ ರಿಪೋರ್ಟ್ ಹಾಕ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನನಗೆ ಗನ್ ಮ್ಯಾನ್ ತೆಗೆಯೋದಕ್ಕೆ. 2019 ಇದು 23ರಲ್ಲಿ 23 ಏಪ್ರಿಲ್ 22ನೇ ತಾರೀಕು ನಾನು ದೂರು ಕೊಡ್ತೀನಿ. 19ನೇ ತಾರೀಕು ನಾನು ಇದನ್ನು ತಗೊಂಬರೋದು, ಏನು ನಾಮಿನೇಷನ್. ಆ ನಂತರ ಚುನಾವಣೆ ಮುಗಿದ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಳೆ ರಿಪೋರ್ಟ್ ಮೇಲೆ ತೆಗೆದಿದ್ದಾರೆ. ಒಂದು ನನಗನ್ನಿಸ್ತು, ಪಾಪ ಏನೋ ಮೇಲಿನ ಕಾಂಗ್ರೆಸ್ನ ಅಧಿಕಾರಿಗಳಿಗೆ, ಅಂದರೆ ಯಾರು ಕಾಂಗ್ರೆಸ್ ಪರ್ಸನ್ಸ್ಗೆ, ಅವ್ರಿಗೆ ಗೊತ್ತಿಲ್ಲದೆ ತೆಗೆದಿರಬಹುದು, ಪೊಲೀಸ್ನವರ ಒಳ ಆಟ ಇರಬಹುದು ಅಂತ. ಆದರೆ ಎಲ್ಲರಿಗೂ ಲೆಟರ್ ಕೊಟ್ಟಿದ್ದೀನಿ. ಮಜಾ ಏನು ಅಂದರೆ, ನನಗೆ ಒಬ್ಬ ಗನ್ಮನ್ ಇದ್ದಿದ್ದು, ರೌಂಡ್ ದಿ ಕ್ಲಾಕ್ ಗನ್ಮೆನ್ ಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದೇ ಸಿದ್ದರಾಮಯ್ಯನವರು ರೆಕಮೆಂಡೇಶನ್ ಮಾಡಿದ್ದಾರೆ, ಅವರಿಗೆ ರೌಂಡ್ ದಿ ಕ್ಲಾಕ್ ಗನ್ಮೆನ್ ಕೊಡಿ ಅಂತ. ಎಲ್ಲರೂ ಬಹುತೇಕ ಏನು ಸಾಹಿತಿಗಳು, ಲೇಖಕರು, ಪ್ರಮುಖರು ಎಲ್ಲರೂ ಹೇಳಿದ್ದಾರೆ. ಈಗ ಗನ್ಮೆನ್ ಮತ್ತೆ ಸಿದ್ದರಾಮಯ್ಯ ಮೀಟ್ ಮಾಡಿ ಕೇಳಿಲ್ವಾ? ನಾನು ಭೇಟಿ ಮಾಡಿದ್ದೀನಿ. BR ಪಾಟೀಲ್ ಇದು ಮಾಡಿದ್ದಾರೆ, BR ಪಾಟೀಲ್ ಪತ್ರ ಬರೆದಿದ್ದಾರೆ, BK ಹರಿಪ್ರಸಾದ್ ಪತ್ರ ಬರೆದಿದ್ದಾರೆ, ಆಮೇಲೆ ನಾಗಮೋಹನ್ ದಾಸ್ ಪತ್ರ ಬರೆದಿದ್ದಾರೆ, ಆಮೇಲೆ ಚಿರಂಜೀವಿ ಸಿಂಗು ಮತ್ತೆ ನಮ್ಮ ಯಾರು ಇನ್ನೊಬ್ರು CS ರಿಟೈರ್ಡ್ ಆಗಿದಾರಲ್ಲ, ದೇವೇಗೌಡರ ಅವಧಿಯಲ್ಲಿದ್ದಂಥ ಮೀನಾಕ್ಷಿ ಸುಂದರಂ, ಅಂಥವರೆಲ್ಲ ಅನೇಕರು ಇವರು ಹೇಳಿರುವಂಥದ್ದನ್ನು ಉಲ್ಲೇಖ ಮಾಡಿದ್ದೀನಿ. ಇವರೆಲ್ಲ ಕೆಲವರು ಫೋನ್ ಮಾಡಿ ಹೇಳಿದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಸ್ಟಿಸ್ ಆದರೂ ಮಾಡಿಲ್ಲ ಗೋಪಾಲ್ ಗೌಡರು ADGP ಇಂಟ್ಗೆ ಮತ್ತು ಕಮಿಷನರಿಗೆ ಮಾತನಾಡಿದ್ದಾರೆ. ಎಲ್ಲರ ಕಡೆಯಿಂದ ಆಗಿದೆ, ತುಂಬ ಜನರು ಹೇಳಿದ್ದಾರೆ. ಆದರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅನ್ನೋಂಥದ್ದನ್ನು ಕೇಳಿದರೆ ಅದಕ್ಕೆ ಅವ್ರು ಹೇಳ್ತಾರೆ, ಹನುಮೇಗೌಡರಿಗೆ ರಕ್ಷಣೆ ಅವಶ್ಯಕತೆ ಕಂಡು ಬಂದಿಲ್ಲ ಅಂತ ಸ್ಟೇಷನ್ ಇನ್ಸ್ಪೆಕ್ಟರ್ ರಿಪೋರ್ಟ್ ಹಾಕ್ತಾರಂತೆ. ಅದರಲ್ಲಿ ಅವರೊಂದು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ನನಗೆ, ಏನು ಹನುಮೇಗೌಡರಿಗೆ ಭೌತಿಕವಾಗಿ ಹಲ್ಲೆ ಆಗಿಲ್ಲ ಅಂತ. ನಾನು ಅದಕ್ಕೊಂದು ಲೆಟ್ರ್ ಬರೀತೀನಿ. ಸ್ವಾಮಿ, ನಿಮ್ಮ ಈ ಇಂಬರಹವನ್ನು ಗಮನಿಸಿದರೆ ನನ್ನ ಆಗಂತಕರು ನನ್ನ ಮೈ ಮೇಲೆರಗಿ ನನ್ನ ಕೈಕಾಲು ತಲೆಯನ್ನ ಕತ್ತರಿಸಿ
ಕೈಕಾಲು ಕತ್ತರಿಸಿದ ನನ್ನ ಕೈಕಾಲು ತಲೆಯನ್ನು ನಾನು ಹಿಡಿದುಕೊಂಡು ಬಂದು ನಿಮ್ಮ ಠಾಣೆಗೆ ದೂರು ಕೊಡುವ ಬಗ್ಗೆ ಅಂತ. ಆದ್ರೆ ಅವರು ಎಂತ ಅವಿವೇಕತನ ಅಂದ್ರೆ, ಈ ಘಟನೆ ಯಾವುದೋ ಒಂದು ಘಟನೆ ನಡೆಸಿತ್ತು ಅಂದ್ರೆ ಹಿಂಗೆ ಚರ್ಚೆ ನಡಿಬೇಕಾದ್ರೆ ಒಂದು ಗಲಾಟೆ ಆಯ್ತು ಅಂತ ಸುಮ್ಮನೆ ಉಲ್ಲೇಖ ಮಾಡಿದ್ದೆ, ಇದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅಂದ್ರೆ ಒಂದು ಕಾಮನ್ ಸೆನ್ಸ್ ಬೇಕಲ್ಲ. ಅಂದ್ರೆ ಕೈಕಾಲು ತಲೆ ಕತ್ತರಿಸಿದ ಮೇಲೆ ದೂರ ಕೊಡ್ಲಿ ಬರ್ಲಿಕ್ಕಾಗಲ್ಲ ಅಲ್ಲ. ಅಂದ್ರೆ ನನ್ನನ್ನು ಬಂದೂಕಿನಿಂದ ಶೂಟ್ ಮಾಡಿಲ್ಲ, ಚೂರಿಯಿಂದ ಚುಚ್ಚಲಿಲ್ಲ, ಇಷ್ಟೆಲ್ಲ ಹೇಳಿದ್ರು ಅದನ್ನ ಅಲ್ಲಿ ಕಳಿಸ್ತಾರೆ. ಇದೊಂದು ಅವಿವೇಕದ ಪರಮಾವಧಿ. ಕನಿಷ್ಠ ಜ್ಞಾನ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ನನಗೆ ಥ್ರೆಟ್ ಇದೆ ಅನ್ನೋಂಥದ್ದು ಅವ್ರಿಗೂ ಗೊತ್ತಿದೆ. ಅವರೇ ಹೇಳ್ತಾರೆ, ಇನ್ಸ್ಪೆಕ್ಟರ್ ನಾಗೇಶ್ ಅವರು ಅವರ ಸಹಪಾಠಿಗಳ ಹತ್ರ ಹೇಳ್ಕೊಂಡಿರೋಂಥದ್ದು, ಹನುಮೇಗೌಡರಿಗೆ ಥ್ರೆಟ್ ಇದೆ ನನಗೂ ಗೊತ್ತು, ಆದರೆ ಮೇಲ್ಗಡೆ IPS ಅಧಿಕಾರಿಗಳು ಬೇಡ ಅಂತ ಹೇಳ್ತಿದ್ದಾರೆ ಅಂತ. ಯಾವ ಕಾರಣಕ್ಕೆ ಬೇಡ ಅಂತ ಹೇಳ್ತಾ ಇರಬಹುದು ಅಂದರೆ, ಒಂದು ಕರ್ನಾಟಕ ಗೃಹ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ ಕೇಂದ್ರದವರ ಕೈಯಲ್ಲಿದೆಯಾ, ಕಾಂಗ್ರೆಸ್ ಕೈಯಲ್ಲಿದೆಯಾ? ಇದು ಅನುಮಾನಕ್ಕೆ ಕಾರಣ ಆಗಿದೆ. ಈ ಕಾರಣದ ಅವಧಿಯಲ್ಲಿ ಈಗ ಅತ್ಯಂತ ಮುಖ್ಯವಾಗಿ ನೀವು ಈ ಪ್ರಶ್ನೆ ಕೇಳಿರುವಂಥ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗಿರುವಂಥದ್ದು ಏನು ಅಂದರೆ, ಈ RSSನ ರಿಜಿಸ್ಟ್ರೇಷನ್ ನನ್ನ ಹೆಸರಿನಲ್ಲಿದೆ. ಇವರು ಏನು ಬೇನಾಮಿ RSS, ನಾನೊಂದು ಶಬ್ದ ಹೇಳ್ತೀನಿ, ಅದು ಬೈಗಳಲ್ಲ, ದಯವಿಟ್ಟು ತಪ್ಪು ತಿಳಿಬೇಡಿ. ಬೇವಾರಸ್ ಅಂತಾರೆ. ಅಂದರೆ ವಾರಸದಾರಿಕೆ ಇಲ್ಲದು ಬೇವಾರಸ್, ಹಿಂದಿ ಶಬ್ದ. ಅದನ್ನು ಕರ್ನಾಟಕದಲ್ಲಿ ಬೇವರ್ಸಿ ಅಂತ ಹೇಳ್ತಾರೆ. ಆ ಬೇವರ್ಸಿ ಅಂತಿರುವಂಥ RSSನ ಎಲ್ಲ ಕರಾಳ ಮುಖಗಳ ದಾಖಲೆಗಳು ನನ್ನ ಹತ್ರ ಇದೆ. ಆ ಕೇಶವ ಕೃಪಾ ಅನ್ನೋದು RSS ಅಲ್ಲ, ನಾಗ್ಪುರ RSS ಅಲ್ಲ, ಇಲ್ಲೆಲ್ಲೂ ಕೂಡ RSS ಅನ್ನೋಂಥದ್ದು ಇಲ್ಲ. ಈ ಎಲ್ಲವೂ ದಾಖಲೆಗಳ ಸಹಿತ ನಾನು ಸುಪ್ರೀಂ ಕೋರ್ಟ್ವರೆಗೆ ದೂರು ಕೊಟ್ಟಿದ್ದೀನಿ. ಇಷ್ಟೆಲ್ಲ ದಾಖಲೆ ಇಡೀ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು, ಎಲ್ಲ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ವರೆಗೆ ದೂರು ಕೊಟ್ಟು ಅದರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ನನಗೆ ಪೊಲೀಸ್ ರಕ್ಷಣೆ ಇಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಈಗಿರುವಂಥ ರಕ್ಷಣೆಯ ಜೊತೆಗೆ ಇನ್ನೊಂದು 20 ಜನ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಇದನ್ನು ವಿಪರ್ಯಾಸ. ಐ ಅಗ್ರಿ. ಪ್ರಿಯ ವೀಕ್ಷಕರು, ಏನೇ ಇರಲಿ, ನೀವು ಈಗೇನು ಇವರಂಥ ಹನುಮೇಗೌಡರಂಥ ಹೋರಾಟಗಾರರಿಗೆ ಅವರಿಗೆ ಜೀವ ಬೆದರಿಕೆ ಇದ್ದೇ ಇರುತ್ತೆ. ಇಟ್ಸ್ ಅ ಗೌರ್ಮೆಂಟ್ ಡ್ಯೂಟಿ ಅಂತ. ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ದೇ ಶುಡ್ ಆ್ಯಕ್ಟ್ ಅಂತ ಮಾತ್ರ ಹೇಳಬಲ್ಲ. ಇವೆ ಹನುಮೇಗೌಡ್ರೆ, ತಮಗೆ ಪೊಲೀಸ್ ರಕ್ಷಣೆ ಸಿಗಲಿ, ತಾವು ಇನ್ನೂ ಹೋರಾಟ ಮಾಡಬೇಕು, ನಮ್ಮ ಜೊತೆ ಇರಿ. ಎನಿವೆ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್.